ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ಕವಿತಾ ಗೋಪಿನಾಥ್ ಅವರು ಸಂಖ್ಯೆಗಳ ಇಂಪಾರ್ಟೆನ್ಸ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕವಿತಾ ಅವರೇ, ಇವತ್ತು ಶನಿವಾರ 12ನೇ ತಾರೀಕು. ಇವತ್ತನ್ನು ನಾವು ನೋಡೋದಾದರೆ ಪಂಚಾಂಗ ಏನು ಹೇಳುತ್ತೆ? ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಡಿ. ಇವತ್ತು 12/12/2015 ಮನ್ಮಥನಾಮ ಸಂವತ್ಸರ, ದಕ್ಷಿಣಾಯನ ಶರದೃತು, ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗಿದೆ. ಈಗ ಅಮಾವಾಸ್ಯೆ ನಿನ್ನೆ ಮುಗಿದು ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗಿದೆ. ಶುಕ್ಲ ಪಕ್ಷ, ಪ್ರಥಮ ತಿಥಿ, ಧನುರ್ಲಗ್ನ, ಧನುರ್ರಾಶಿ. ರಾಶಿನೂ ಅದೇ ಇದೆ, ಲಗ್ನನೂ ಅದೇ ಇದೆ, ಬಟ್ ನಕ್ಷತ್ರ ಬಂದು ಮೂಲ ನಕ್ಷತ್ರ ಇದೆ. ಇವತ್ತಿನ ಒಂದು ಸೂರ್ಯ ಉದಯ ಆಗುವಂಥ ಟೈಮ್ ಬಂದು 6:32 ಬೆಳಗ್ಗೆ, ಸೂರ್ಯಾಸ್ತ ಬಂದು 5:54 ಸಾಯಂಕಾಲ. ಕರ್ಣ ಭಾವಕರ್ಣ ಇದೆ. ರಾಹುಕಾಲ ಬಂದು ಇವತ್ತು 9:22ರಿಂದ 10:47 ಇರುತ್ತೆ ಬೆಳಗ್ಗೆ. ಸೊ ನಾವು ಇವತ್ತೇನಾದರೂ ಒಳ್ಳೆ ಕೆಲಸ ಏನಾದರೂ ಶುರು ಮಾಡಬೇಕು ಅಂತ ಅಂದಾಗ ಪಂಚಾಂಗದ ಮುಖಾಂತರ ತೊಗೊಂಡಾಗ 11 ಗಂಟೆಯಿಂದ ಶುರು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಬಟ್ ಡೇಟ್ ವೈಸ್ ನಾವು ನ್ಯೂಮರಾಲಜಿ ಅಂತ ತೊಗೊಂಡಾಗ ಇವತ್ತು 12 ಬಂದಿರೋದ್ರಿಂದ ಅಷ್ಟು ಒಂದು ಒಳ್ಳೆಯ ಒಂದು ಏನಾದರೂ ಶುರು ಮಾಡೋದಕ್ಕೆ ಅಂಥ ಒಳ್ಳೆಯ ಮುಹೂರ್ತ ಇಲ್ಲದೇ ಇರೋದ್ರಿಂದ ನಾವು ನ್ಯೂಮರಾಲಜಿ ನೋಡಿದಾಗ ಏನು ಶುರು ಮಾಡದೇ ಇದ್ರೇ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಶನಿವಾರ ಯಾವುದೇ ರೀತಿಯ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡದೇ ಇರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡೋದಿದ್ರೆ ಈ ಒಂದು ಡೇಟಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ಏನಾದರೂ ಬಿಸ್ನೆಸ್ ವೈಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಈ ಡೇಟಲ್ಲಿ ಮಾಡದೇ ಇರೋದು ಒಳ್ಳೆಯದು. ಇನ್ನು 12 ಅಂತ ಬಂದಾಗ ವ್ಯಕ್ತಿಗತವಾಗಿ ನೋಡಿದ್ರೆ, ಈಗ 12ನೇ ತಾರೀಕು ಯಾರಾದರೂ ಹುಟ್ಟಿದ್ರೆ ಅಂಥವರು ಯಾವ ರೀತಿಯಾದಂಥ ವಿಶೇಷತೆಯನ್ನು ಒಳಗೊಂಡಿರ್ತಾರೆ? ಅವರ ಸ್ವಭಾವ ಯಾವ ಥರ ಇರುತ್ತೆ? ಅವ್ರು ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಬಾರ್ದು, ಅವಾಯ್ಡ್ ಮಾಡಬೇಕು ಅಂತೀರ? 12ನೇ ತಾರೀಕಲ್ಲಿ ಯಾರಾದರೂ ಹುಡ್ತಾರೆ ಅಂದರೆ ನಾವು ಅಮಾವಾಸ್ಯೆ ಅಂತ ಹೇಳ್ತೀವಿ. 12 ಅಂತಂದರೆ 1+2 ಅಂದರೆ ಸೂರ್ಯ ಮತ್ತು ಚಂದ್ರ ಬಂದಾಗ ಅಮಾವಾಸ್ಯೆ ಅಂತ ಹೇಳ್ತೀವಿ ನಾವು. ಸೊ ಹೈಲಿ ಎನರ್ಜೈಸ್ಡ್ ಇರುತ್ತೆ ಈ ಒಂದು ನಂಬರ್ ಏನಿರುತ್ತೆ. ಅಮಾವಾಸ್ಯೆಯಿಂದ ಕತ್ಲು ಅನ್ನೋದಿರುತ್ತೆ. ಸೊ ಹೈಲಿ ಎನರ್ಜೈಸ್ಡ್. 12 ಅಂದ್ರೆ ತುಂಬ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಈ ಒಂದು ಡೇಟಲ್ಲಿ ಯಾರಾದರೂ ಹುಟ್ಟಿರ್ತಾರೆ ಅಂದರೆ ರಜನಿಕಾಂತ್ನ ತೊಗೋಬೋದು, ಶ್ರೇಯಾ ಘೋಷಾಲ್ ಅವ್ರನ್ನ ತೊಗೋಬೋದು, ಶಿವರಾಜ್ ಕುಮಾರ್ ಅವ್ರನ್ನ ತೊಗೋಬೋದು. ಇವರೆಲ್ಲ ಏನಾಗುತ್ತೆ ಅಂತಂದರೆ ಹೈಲಿ ಎನರ್ಜೈಸ್ಡ್ ಅಂತ. ಇವತ್ತು ನಾವು ಶಿವರಾಜ್ ಕುಮಾರ್ ಅವ್ರ ಪಕ್ಕ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಎಂಥ ಎನರ್ಜೆಟಿಕ್ ಪರ್ಸನ್ ಅಂತ. ಇವರು ರಜನಿಕಾಂತ್ ಅವ್ರನ್ನ ತೊಗೊಂಡ್ರು ಕೂಡ ಹೈಲಿ ಎನರ್ಜೈಸ್ಡ್ ಅವರು. ಆ ಒಂದು ಪವರ್ ನಮ್ಗೆ ಹೇಳುತ್ತೆ ಎಷ್ಟು ಇದೆ ಅವರಲ್ಲಿ ಪವರ್ ಅಂತಂದ್ಬಿಟ್ಟು. ಅಮಾವಾಸ್ಯೆ ಅಂದ ತಕ್ಷಣ ನಾವು ನೆಗೆಟಿವೇ ತೊಗೊಳಕ್ಕೆ ಹೋಗ್ಬಾರ್ದು. ಹೈಲಿ ಎನರ್ಜೈಸ್ಡ್ ಇರುತ್ತೆ ಇವರಿಗೆ. ಬಟ್ ಇವರಿಗೆ ಏನಂತಂದರೆ 5 ಅನ್ನೋ ಸಂಖ್ಯೆ ತುಂಬ ಅನ್ಲಕ್ಕಿ ಇರುತ್ತೆ. ಇವ್ರು ಏನಾದರೂ ಶುರು ಮಾಡ್ತಾರೆ ಅಥವಾ ಏನೇ ಕೆಲಸ ಮಾಡ್ತಾರೆ ಅಂದರೆ 5ನ ಅವಾಯ್ಡ್ ಮಾಡಬೇಕು. ಈಗ ರಜನಿಕಾಂತ್ ಅವರಿಗೆ 50ನೇ ವಯಸ್ಸು ಬಿದ್ಮೇಲಿಂದ ಯಾವುದೇ ಒಂದು ಅವ್ರು ಮಾಡ್ತಾರೋ ಪಿಕ್ಚರ್ಗಳು ಏಳಿಗೆ ಕೊಡ್ತಾ ಇಲ್ಲ ಮತ್ತು ಸಕ್ಸಸ್ ಕೊಡ್ತಾ ಇಲ್ಲ, ಯಾವುದು ಕೊಡ್ತಾ ಇಲ್ಲ. ಸೊ ಏನಂತಂದರೆ 5 ತುಂಬ ಇವರಿಗೆ ಬ್ಯಾಡ್ ತಂದು ಕೊಡೋವಂಥ ನಂಬರ್ಸ್ ಅಂತ ಹೇಳ್ಬೋದು. ಸೊ ಯಾರೇ ಈ ಒಂದು 12ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಅಂದರೆ 5ನೇ ಸಂಖ್ಯೆನ ಯೂಸ್ ಮಾಡ್ಕೋಬಾರ್ದು ಮತ್ತು ಹೆಚ್ಚು ಗ್ರೀನ್ ಕಲರ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳುತ್ತೆ. ಇವರು ಹೆಚ್ಚು ಏನು ಮಾಡಬೇಕು ಅಂತಂದರೆ ಯೆಲ್ಲೋ ಕಲರ್ಸ್ನ ಯೂಸ್ ಮಾಡಬೇಕು. ಇವರು ಯಾವ ಥರ ಅಂತಂದರೆ ಗುರು ಅಂದ್ರೆ 12 ಅಂದ್ರೆ ನಾವು ಕಂಠ ಅಂತ ಹೇಳ್ತೀವಿ. ಅಂದರೆ ತುಂಬ ಒಳ್ಳೆ ಹಾಡುಗಾರರಾಗಿರ್ತಾರೆ ಇವರು. ಈ ಶ್ರೇಯಾ ಘೋಷಾಲ್ ಅವ್ರ ವಾಯ್ಸ್ ಕೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತಂದ್ಬಿಟ್ಟು. ಸೊ ಇವರು ಕಂಠ ಶುದ್ಧವಾಗಿರುತ್ತೆ ಇವರಿಗೆ. 12 ಅಂದ್ರೆ ಕಂಠ ಅಂತ ಹೇಳ್ತೀವಿ. ಗುರು ಬಲ ಇರುತ್ತೆ ಇವರಿಗೆ. ಸೊ 12ನೇ ತಾರೀಕಲ್ಲಿ ಹುಟ್ಟಿದವರು ಹೆಚ್ಚು ಯೆಲ್ಲೋ ಕಲರ್ಸ್ನ ಯೂಸ್ ಮಾಡಬೇಕು. ಮತ್ತು ಇವರು ತುಂಬ ಲಕ್ಕಿ ಡೇಟ್ಸ್ ಅಂತಂದರೆ 1 and 9 ತುಂಬ ಒಂದು ಒಳ್ಳೆ ರಿಸಲ್ಟ್ಸ್ ತಂದುಕೊಡುವಂಥ ನಂಬರ್ಸ್. ಇವ್ರು ಏನಾದರೂ ಶುರು ಮಾಡ್ತಾರೆ ಅಂದರೆ 1-9 ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಈಗ ನೋಡಿ 12ನೇ ತಾರೀಕು ಅಂದಾಗ ಸಾವ್ಕಾರ್ ಜಾನಕಿಯವರು ಇದೇ ಒಂದು ಡೇಟಲ್ಲೇ ಹುಟ್ಟಿದ್ದಾರೆ. ಅವರೇನು ಸಾವ್ಕಾರಲ್ಲ, ಹುಟ್ಟಿದಾಗಲೇ ಜಾನಕಿಯಾಗಿ ಬಂದವರು. ಸಾವ್ಕಾರ್ ಅನ್ನೋ ಒಂದು ಹೊಸ ಫಿಲಿಮ್ ಅಂದರೆ ಹೊಸದಾಗಿ ಅವ್ರು ಸ್ಟಾರ್ಟ್ ಮಾಡಿದಾಗ ಸಾವ್ಕಾರ್ ಅಂತ ಮಾಡಿದಾಗ ಅವರು ರಿಚ್ನೆಸ್ ಅಲ್ಲೇ ಬಂದುಬಿಡ್ತು ಸಾವ್ಕಾರ್ ಅನ್ನೋದು. ಸೊ ಸಾವ್ಕಾರ್ ಜಾನಕಿ ಅಂತಲೇ ಹೆಸರು ಮಾಡಿದ್ರು. ಮತ್ತು ಇವತ್ತು ನಮ್ಮ RBI ರಘುರಾಮ್ ಅವ್ರು ಏನಿದ್ದಾರೆ RBI ಗವರ್ನರು, ಅವರು ಕೂಡ ಈ ಒಂದು ಸಂಖ್ಯೆಯಲ್ಲೇ ಹುಟ್ಟಿದ್ದಾರೆ. ಅಂದರೆ ಇಲ್ಲಿ 3 ಅಂದ್ರೆ ನಾವು ಗುರು ಅಂತೀವಿ. ಗುರುಬಲ ಇದ್ದರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ 3 ಅನ್ನೋದೇನಾಗುತ್ತೆ, ಒಂದು ಗೋಲ್ಡ್ ಡಸ್ಟ್ ಇಟ್ಕೊಂಡು ಹುಟ್ಟಿರ್ತಾರೆ ಇವ್ರ ಕೈಯಲ್ಲಿ ಅನ್ನೋದನ್ನು ಸೂಚಿಸುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ. ಇವ್ರು ಏನಾದರೂ ಬಿಸ್ನೆಸ್ ಯಾರಾದರೂ ಮಾಡ್ತಾರೆ ಅಂದಾಗ ಇವ್ರ ಕೈಯಿಂದ ಏನಾದರೂ ಸ್ವಲ್ಪ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ತುಂಬ ಅಭಿವೃದ್ಧಿ ಆಗುತ್ತೆ. ಹೈಲಿ ಎನರ್ಜೈಸ್ಡ್ ಅಂತ ಹೇಳಿದೆ ನಾನು ನಿಮಗೆ. 3 ಅನ್ನೋ ಸಂಖ್ಯೆನ ನಾವು ಮಾರ್ಚಿಗೆ ತೊಗೊಳ್ತೀವಿ. ಅಂದರೆ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಆವಾಗಲೂ ನಮ್ಮ ಒಂದು ಹೊಸ ವರ್ಷ ಅಂತ ಸ್ಟಾರ್ಟ್ ಆಗುತ್ತೆ. ಗುರು ಬಲ ಅನ್ನೋದು ಬರುತ್ತೆ. ನೋಡಿ, ನಿಮಗೆ ಮಾವಿನ ಹಣ್ಣು ಬೇಕು ಅಂತಂದರೆ ನೀವು ಅಲ್ಲಿವರೆಗೂ ಕಾಯಲೇಬೇಕಾಗುತ್ತೆ, ಮಾರ್ಚ್ವರೆಗೂ. ಯಾಕಂದರೆ ಯುಗಾದಿ ಬರಬೇಕು, ಹೊಸ ವರ್ಷ ಬರಬೇಕು. ಈಗ 3 ಅನ್ನೋದು ಹೆಂಗೆ ಗುರುನ ಹೋಲಿಸುತ್ತೆ, ನಾವು ಗುರುದು ಪ್ರೈಮ್ ಫ್ರೂಟ್ಸ್ 3 ಅಂತ ಹೇಳ್ತೀವಿ. ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು 3 ಗುರುಗೆ ಸಂಬಂಧಪಡುತ್ತೆ. ಬಟ್ ನೀವು ಮಾರ್ಚಿಗೆ ಬಂದಾಗಲೇ ನಾವು ಮಾವಿನ ಹಣ್ಣು ನೋಡಬೇಕು, ಇಲ್ಲ ಅಂತಂದರೆ ಮಾಜಾನೇ ಕುಡಿಬೇಕು ವರ್ಷ ಪೂರ್ತಿ. ಆ ಥರ ಆಗಿರೋದ್ರಿಂದ. ಮತ್ತು ಹಲಸಿನ ಹಣ್ಣು ಗುರುದೇ. ನೀವೇನಾದರೂ ಮಾಡ್ತೀರಾ ಅಂತಂದಾಗ ಈ ಒಂದು ಪ್ರೈಮ್ ಫ್ರೂಟ್ಸ್ನ ಇಟ್ಕೊಂಡು ಏನಾದರೂ ಮಾಡಿದ್ರೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ. ಓಕೆ, ಒಂದು ಕರೆ ಇದೆ, ಕರೆ ತಗೋತೀನಿ. ಕುಸುಮಾ ಅವ್ರು ಕರೆ ಮಾಡಿದ್ದಾರೆ. ಕುಸುಮಾ ಅವರೇ ನಮಸ್ತೆ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು ಕುಸುಮಾ ಅವರೇ? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ಹೇಳಿ ನನಗೆ. 5/5/1991. 5/5/1991. ಏನಂತ ಕೇಳಬೇಕಿತ್ತು? ಯಾವುದ್ರ ಬಗ್ಗೆ? ಮದುವೆ ವಿಚಾರ ಇವತ್ತು. ಅವ್ರ ಹೆಸರು ಜಾಹ್ನವಿ ಅಂತ. ಜಾಹ್ನವಿ.
ಓಕೆ, ಜಾಹ್ನವಿ ಅವರ ಡೇಟ್ ಆಫ್ ಬರ್ತ್ 5/5/1991. ಅವರ ಮದುವೆ ಬಗ್ಗೆ ಕೇಳಬೇಕು. ಈ ಮಗಳದು 5-3 ಕಾಂಬಿನೇಷನ್. ನಾನು ಈಗ ಹೇಳ್ತಾ ಇದ್ದೆ 3ಗೆ 5ಕ್ಕೆ ಆಗಲ್ಲ, 5ಕ್ಕೂ 3ಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು. ನಿಮ್ಮ ಮಗಳು ಹುಟ್ಟಿದ ಡೇಟ್ ಎಲ್ಲ ಕೂಡಿದಾಗ 3 ಬರುತ್ತೆ, ಸಂಖ್ಯೆ 5 ಬರುತ್ತೆ. ಅಂದರೆ ಮೊದಲನೇ ನಂಬರ್ 5 ಬರುತ್ತೆ, ನೀವೆಲ್ಲ ಕೂಡಿದ್ರೆ 3 ಬರುತ್ತೆ. ಸೊ ಈ ಒಂದು ಡೇಟಲ್ಲಿ ನೀವು ಜಾಹ್ನವಿ ಅಂತ ಹೆಸರಿಟ್ಟರೆ ತುಂಬ ಕಷ್ಟನೇ ಬರೋದ್ರಿಂದ, ಮತ್ತು ನಿಮ್ಮ ಮಗಳ ಹೆಸರು 2 ಬರ್ತಾ ಇದೆ ಎಲ್ಲ ಕೂಡಿದಾಗ, ನಿಂತು ನೀರು ಅಂತೀವಿ. 20 ಸಂಖ್ಯೆ ಬಂತು, 2ನೇ ಸಂಖ್ಯೆ ಬಂತು ಅಂದರೆ ನಿಂತು ನೀರು ಅಂತೀವಿ. ಸೊ ಮುಂದುವರಿಯೋಕ್ಕಾಗಲ್ಲ ಅಂತ ತೋರಿಸುತ್ತೆ. ಸೊ ನೀವು ಹೆಸರನ್ನ ಸ್ವಲ್ಪ ಚೇಂಜ್ ಮಾಡಿ, ಒಂದು ಜಾಹ್ನವಿನ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ವಿ ಅನ್ನೋ ಅಕ್ಷರದಿಂದ ಏನಾದರೂ ಒಂದು ಒಳ್ಳೆ ಹೆಸರು ಇಟ್ಟರೆ ಇವರಿಗೆ ಮದುವೆಯಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ತುಂಬ ಚೆನ್ನಾಗಿರ್ತಾರಮ್ಮ. ಮೊದಲು ಹೆಸರು ಚೇಂಜ್ ಮಾಡಿ. ನೀವೇನಾದರೂ ಮಾಡ್ತೀರಾ ಅಂತ ಅಂದರೆ ಒಂದು ಗಂಡು ನೋಡೋದಕ್ಕೆ ಹೋಗ್ತೀರಾ ಅಥವಾ ಎಲ್ಲಾದರೂ ಈ ಒಂದು ಕಾರ್ಯಕ್ರಮ ಇಟ್ಕೊಳ್ತೀರಾ ಅಂತಂದರೆ ಹೆಚ್ಚು ನಿಮ್ಮ ಮಗಳು ಹಸಿರು ಕಲರ್ಸು ಅಥವಾ ವೈಟ್ ಕಲರ್ಸು, ಬ್ಲೂ ಕಲರ್ಸ್ ಯೂಸ್ ಮಾಡಲಿ. ಆ ಒಂದು ಕಲರ್ಸ್ ಯೂಸ್ ಮಾಡೋದ್ರಿಂದ ಇವರಿಗೆ ತುಂಬ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ. ಮತ್ತು ಒಂದು ಗಂಡು ನೋಡೋ ಶಾಸ್ತ್ರ ಬಂದಾಗಲೂ ಇದೇ ಕಲರ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ. 6 ಅನ್ನೋ ನಂಬರ್ನ ಯೂಸ್ ಮಾಡಿ ತುಂಬ ಲಕ್ ಬರುತ್ತಮ್ಮ. ಸೊ ಈ 5-3 ಕಾಂಬಿನೇಷನ್ ಇವರಿಗೆ ಏನು ಹುಟ್ಟಿದ್ದಾರೆ, ಈ ಒಂದು ಡೇಟಲ್ಲಿ ಹುಟ್ಟಿದಾಗ ಇವರಿಗೆ ಒಂದು ಲಕ್ಕಿ ನಂಬರ್ ಅಂತ ನಾವು ಹೇಳ್ತೀವಿ. ಮೊದಲೇ 5ಕ್ಕೂ 3ಕ್ಕೂ ಆಗಲ್ಲ, ಆ ಡೇಟಲ್ಲಿ ಹುಟ್ಬಿಟ್ಟಿದ್ದಾರೆ ಇವಾಗ. ಅದನ್ನು ನಾವು ಡೇಟ್ ಆಫ್ ಬರ್ತ್ನ ಏನೂ ಮಾಡೋಕ್ಕಾಗಲ್ಲ. ಡೇಟ್ ಈಸ್ ಫೇಟ್ ಅಂತೀವಿ, ನೇಮ್ ಈಸ್ ಫೇಮ್ ಅಂತೀವಿ. ನಮಗೆ ತಂದ್ಕೊಡೋಂಥ ನೇಮ್ನ ನಾವು ಫೇಮಲ್ಲಿ ಬರೋ ಅಂಥ ನೇಮ್ನ ಇಟ್ಕೊಂಡಾಗ ತುಂಬ ಅಭಿವೃದ್ಧಿ ಆಗುತ್ತೆ. ಮತ್ತು ಇವರು ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ವಿ ಅನ್ನೋ ಅಕ್ಷರ ತುಂಬ ಲಕ್ಕಿ ಇರೋದ್ರಿಂದ ವಿ ಅಂತ ಹೆಸರು ಸ್ಟಾರ್ಟ್ ಮಾಡಿ ಎಲ್ಲ ಆ್ಯಡ್ ಮಾಡಿದಾಗ 6 ಬರೋದು ಅಂತ ಹೆಸರು ಇಟ್ಕೊಂಡ್ರೆ ಇವ್ರು ಏನು 1-2 ಗಂಡು ನೋಡಿದ್ರೇ ಸಾಕು, ಯಾವುದಾದ್ರೂ ಒಂದು ಒಳ್ಳೆ ಒಂದು ಆಫರ್ ಬರುತ್ತೆ, ಮದುವೆ ಮುಗಿದೋಗುತ್ತೆ, ಲೈಫು ಮುಂದಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಜಾಹ್ನವಿ ಅಂತಲೇ ಇಟ್ಕೊಂಡಾಗ ಏನೂ ಆಗಲ್ಲ ಅಂತ ತೋರಿಸುತ್ತೆ. 20 ಅಂದರೆ ನಿಂತು ನೀರು, ಮುಂದೆನೂ ಹೋಗಲ್ಲ ಹಿಂದೆನೂ ಹೋಗಲ್ಲ, ಅಲ್ಲೇ ನಿಂತ್ಕೊಂಡ್ರೆ ನೀರೇನಾಗುತ್ತೆ, ಪಾಚಿ ಕಟ್ಟುತ್ತೆ ಅನ್ನೋದನ್ನು ತೋರಿಸುತ್ತೆ. ಸೊ ಅದರಿಂದ ಇವರು ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತೀವಿ. ಕೆಲವ್ರು ಯಾರಾದರೂ ಈಗ ನೋಡಿ ಫಿಲಿಮ್ ಆ್ಯಕ್ಟ್ರೆಸ್ ಹರಿಪ್ರಿಯಾ ಅವ್ರು ಬಂದಾಗ ನಾವು ಅದನ್ನೇ ಹೇಳಿದ್ವಿ ಅವರಿಗೆ, ನಿಮ್ಮ ಹೆಸರನ್ನ ಚೇಂಜ್ ಮಾಡಬೇಕು ಅಂತ. ಬಟ್ ಅವ್ರು ಆಲ್ರೆಡಿ ಸೆಲೆಬ್ರಿಟಿ ಆಗಿಬಿಟ್ಟಿರ್ತಾರೆ, ಸೊ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಒಂದು ಲೆಟರ್ಸ್ ಅಂದರೆ ಯಾವುದಾದ್ರೂ ಒಂದು ಆಲ್ಫಾಬೆಟ್ನ ಆ್ಯಡ್ ಮಾಡಿ ಅವರ ಒಂದು ಲಕ್ಕಿ ನಂಬರ್ಸ್ಗೆ ತಂದು ಕೊಟ್ಟು ಆ ಥರ ಮಾಡ್ಬೋದು. ಬಟ್ ನೇಮಲ್ಲೇ ವೈಬ್ರೇಷನ್ ಇಲ್ಲ ಅಂತ ಹೇಳಿದಾಗ ಅದನ್ನು ಚೇಂಜ್ ಮಾಡಿ ಹೊಸ ನೇಮ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅವ್ರಿಗೆ. ಓಕೆ, ನಾನೊಂದು ಬ್ರೇಕ್ ಬಳಿಕ ನಿಮ್ಮ ಜೊತೆ ಮತ್ತಷ್ಟು ಈ ಕುರಿತಾಗಿ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ಬಳಿಕ ಸಂಖ್ಯಾಫಲ ಕಾರ್ಯಕ್ರಮ ಮುಂದುವರಿಯುತ್ತೆ.